ಮೊದಲು ಸಿನಿಮಾ ಎಂದಿದ್ದೇ ತಪ್ಪಾಯ್ತಾ? ನಟ ಧ್ರುವ ಸರ್ಜಾ ವಿರುದ್ಧ ದಾಖಲಾಯಿತು ಎಫ್ಐಆರ್. ಕನ್ನಡದಲ್ಲಿ ಬಿಸ್ನೆಸ್ ಆಗಲ್ಲ ಅಂತ ನಿರ್ದೇಶಕ ವಾದ. ಒಬ್ಬನೇ ವ್ಯಕ್ತಿ ನೂರಾರು ಹೆಣ ಹೂಳಲು ಸಾಧ್ಯವಿಲ್ಲ. ಇದು ಧರ್ಮಸ್ಥಳದ ಹೆಸರು ಹಾಳು ಮಾಡುವ ಷಡ್ಯಂತ್ರ. ಅನಾಮಿಕ ಸುಳ್ಳುಗಾರ ಎಂದ ಈಶ್ವರಪ್ಪ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್. 13ನೇ ಪಾಯಿಂಟ್ನಲ್ಲಿ ಶೋಧಕ್ಕೆ ಜಿಪಿಆರ್ ಬಳಕೆಗೆ ಚಿಂತನೆ. ಗೃಹ ಸಚಿವರ ಜೊತೆಗೆ ಚರ್ಚೆಗೆ ಮುಂದಾದ ಎಸ್ಐಟಿ. ಪ್ರಧಾನಿ ಮೋದಿ ಸ್ವಾಗತಕ್ಕೆ ಸಜ್ಜಾದ ಬೆಂಗಳೂರು. ಕೇಸರಿ ಕಹಳೆ ಜೊತೆಗೆ ರಾರಾಜಿಸ್ತಾ ಇದೆ ಬ್ಯಾನರ್ಗಳು. ನಾಳೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ. ಜೊತೆಗಿದ್ದ ಕಾಲೇಜು ಸ್ನೇಹಿತರಿಂದಲೇ ಕಿರುಕುಳ. ಮನನೊಂದು ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿನಿ. ಸುಸೈಡ್ ಲೆಟರ್ನಲ್ಲಿ 3 ಹೆಸರು ಉಲ್ಲೇಖ.